ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗು. ಸಂಜೆ ಮಕ್ಕಳನ್ನ ಸ್ಕೂಲಿಂದ ಪಿಕಪ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಚೆನ್ನಾಗೆ ಮಳೆ ಬರ್ತಾ ಇತ್ತು. ಮಳೆ ನಿಲ್ಲೋವರೆಗೂ ವೆಯ್ಟ್ ಮಾಡಿ ಕರ್ಕೊಂಡು ಹೋಗ್ಬೇಕು. ಹಾಗೆ ಗಾಡಿ ಓಡಿಸೋಂಥವ್ರೆಲ್ಲರ ಹತ್ರನೂ ಒಂದು ಮನವಿ, ದಯವಿಟ್ಟು ಆ ಕಡೆ ನೀರು ನಿಂತಿರುತ್ತೆ, ಗಾಡಿನ ಸ್ವಲ್ಪ ನೋಡ್ಕೊಂಡು ಓಡಿಸಿ. ಮಕ್ಕಳೆಲ್ಲ ಯೂನಿಫಾರ್ಮ್ಸ್ ಹಾಕ್ಕೊಂಡೇ ಇರ್ತಾರೆ, ಸ್ಕೂಲ್ಗೆ ಹೋಗ್ತಿರ್ತಾರೆ ಅಥವಾ ಬರ್ತಿರ್ತಾರೆ, ನೀರೆಲ್ಲ ಸಿಡ್ಸ್ಕೊಂಡು ಹಾಗೆ ಹೋಗ್ತೀರ. ನಾನು ಸುಮಾರು ಹತ್ರ ಇದನ್ನು ನೋಡಿದ್ದೀನಿ, ಸೊ ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಬೈಕ್ ಓಡಿಸೋರಂಥವ್ರು ಕೂಡ ಅಷ್ಟೇ, ತುಂಬ ಸ್ಲೋ ಆಗಿ ಓಡಿಸಿ, ಯಾಕೆಂದರೆ ಈ ಮಳೆಗಾಲದಲ್ಲಿ ತುಂಬ ಗಾಡಿ ಸ್ಕಿಡ್ ಆಗ್ತಿರುತ್ತೆ. ಸೊ ಹಾಗಾಗಿ ನಿಮಗೋಸ್ಕರ ನಿಮ್ಮ ಮನೆಯಲ್ಲಿ ಎಲ್ಲರೂ ಕಾಯ್ತಿರ್ತಾರೆ, ಅದರ ನೆನಪಿರಲಿ, ಗಾಡಿನ ದಯವಿಟ್ಟು ಸ್ಲೋ ಆಗಿ ಓಡಿಸಿ. ನಂತರ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬಂದ ತಕ್ಷಣ ಮಕ್ಕಳಿಗೆ ಏನಾದರೂ ತಿನ್ನೋದಕ್ಕೆ ಬೇಕೇ ಬೇಕು. ನಮ್ಮ ಮನೆಯವ್ರು ಮಾರ್ಕೆಟಿಂದ ಬೊಳಲ್ ಹಣ್ಣನ್ನು ತೊಗೊಂಬಂದಿದ್ರು. ನಮ್ಮ ಕಡೆ ಇದನ್ನು ಬೊಳಲ್ ಹಣ್ಣು ಅಂತ ಹೇಳಿ ಕರಿತೀವಿ. ಇದರಿಂದ ಒಂದು ಸ್ವೀಟ್ ರೆಸಿಪಿನ ಮಾಡ್ತಾ ಇದ್ದೀನಿ. ಇದನ್ನು ಒಳಗಡೆ ತಿರಳೇನಿರುತ್ತೆ ಅದನ್ನು ತಕ್ಕೊಂಡು ಇದಕ್ಕೆ ಸ್ವಲ್ಪ ಬೆಲ್ಲ, ಒಂದು ಚಿಟಿಕೆ ಉಪ್ಪು, ಒಂದು ಸ್ವಲ್ಪ ಏಲಕ್ಕಿ ಶುಂಠಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಒಂದು ಸ್ವೀಟ್ ರೆಸಿಪಿ ರೆಡಿ ಆಗುತ್ತೆ. ಇದರಲ್ಲಿ ಚಿಗಳಿ ಕೂಡ ಮಾಡ್ಬೋದು, ಅದು ಇದಕ್ಕಿಂತನೂ ಅಲ್ಟಿಮೇಟ್ ಆಗಿರುತ್ತೆ. ಅಂದರೆ ಸ್ಪೈಸಸ್ ಇಷ್ಟಪಡ್ತಾರಲ್ವ, ಅದು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಕಾಯಿಗೆ ಜೀರಿಗೆ, ಒಂದು ಸ್ವಲ್ಪ ಉಪ್ಪು, ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಜಜ್ಕೊಂಡು ತಿಂದರೆ ಚಿಗಳಿ ಸಖತ್ತಾಗಿರುತ್ತೆ. ನಾವು ಅವಾಗೆಲ್ಲ ಊರಲ್ಲಿ ಈ ಥರದ ಚಿಗಳಿ ಹಾಗೆ ಸ್ವೀಟು ತುಂಬ ಅಂದರೆ ತುಂಬಾ ಟೇಸ್ಟ್ ಮಾಡಿದ್ದೀವಿ. ಆದರೆ ಈ ಸಿಟಿಯಲ್ಲಿ ನಾವೆಲ್ಲದನ್ನು ಕೊಂಡ್ಕೊಂಡು ಬರಲೇಬೇಕು. ಮಕ್ಕಳಿಗೋಸ್ಕರ ಹಣ್ಣನ್ನು ತೊಗೊಂಬಂದು ಈ ರೆಸಿಪಿನ ಮಾಡಿಕೊಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ. ಥ್ಯಾಂಕ್ ಯು.